ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಶನಿವಾರ ಶನಿವಾರ ಗೊತ್ತದ ನಿಮ್ಗ, ಆಂಜನೇಯ ಸ್ವಾಮಿ ವಾರ, ಹನುಮಂತನ ವಾರ. ಇವತ್ತ ಬಹಳ ಜನ ಹನುಮಂತನ ಎಲ್ಲ ಉಪವಾಸ ಮಾಡ್ತಾರ, ದೇವಸ್ಥಾನಕ್ಕೆ ಹೋಗ್ತಾರ. ಒಬ್ಬೊಬ್ಬರಿಗೆ ಬಹಳ ಭಕ್ತಿ ಇರ್ತದ ಆಂಜನೇಯ ಸ್ವಾಮಿ ಮೇಲೆ. ಯಾಕಂದ್ರೆ ಆಂಜನೇಯ ಸ್ವಾಮಿ ಅಂದ್ರೆ ಬಹಳ ಗಟ್ಟಿ ಅಂತ. ಒಂದು ಒಬ್ಬೊಬ್ರ ಮನೆಯೊಳಗೆ ಬಹಳ ವಿಶೇಷ ಇರ್ತದ. ಅದು ಯಾವಾಗ್ಲೂ ಬಜರಂಗ್ ಬಲಿ ಕಿ ಜಯ ಜಯ ಅನ್ಕೋತ ಇರ್ತಾರ. ಹಂಗ ನಮ್ಮ ಮನೆಯೊಳಗೆ ಶುಕ್ರವಾರ ಮಂಗಳವಾರ ಬಹಳ ವಿಶೇಷ. ಇವತ್ತಿನ ದಿನ ನಮ್ಮ ಮನೆಯೊಳಗೆ ಬಹಳಷ್ಟು ಕೆಲಸ. ಶನಿವಾರ ನಿಮ್ಗೆ ಗೊತ್ತದ, 4ನೇ ಶನಿವಾರ ಮಗನ ಎಕ್ಸಾಮ್. ಮನೆಯವರ ಕೆಲಸ ಗೊತ್ತಿದೆ ನಿಮ್ಗೆ. ರಿಟೈರ್ಮೆಂಟ್ ಆಗಿದ್ದಾರೆ. ನನ್ನ ಜೊತೆ ಏನೇನೇನು ಕೆಲಸಗಳು ಮತ್ತು ಅವರು ಕೆಲಸಗಳು ಅವು ಮಾಡ್ಕೋತಾರ. ಆಮೇಲೆ ಹಿರಿಯರ ಮನೆಯೊಳಗೆ, ಹಿರಿ ಜೀವ ಮನೆಯೊಳಗೆ. ಅದು ಹಿರಿ ಜೀವ ಅಂದ್ರೆ ಏನು, 95 ದಾಟಿದವ್ರ ಅವ್ರ ಜೊತೆ, ಆಮೇಲೆ ಕೆಲಸದವ್ರು ಇಬ್ರು ಜೊತೆ ನಮ್ಮ ಕೆಲಸದಲ್ಲಿ ಸಹಾಯ ಮಾಡೋರು, ಅವ್ರ ಜೊತೆ ಎಲ್ಲ ನಮ್ ಲಾಗ್ ಅದ. ನಿಮ್ಗೆ ಗೊತ್ತದ, ನಮ್ಮ ಅತ್ತೆ ಬಂದಾಗಿಂದ ಮೋಸ್ಟ್ಲಿ ಒಂದು 2 ತಿಂಗಳ ಬಂದಿತ್ತು. ನಮ್ಮ ಅತ್ತೆಯವ್ರು ಬಂದಾಗಿದ್ದ ನಾ ನಿಜ ಹೇಳ್ಬೇಕಂದ್ರೆ ಹೊರಗೆ ಹೋಗಿಲ್ಲ ಅಭಿಮಾನಿಗಳೇ. ಹೊರಗಿನ ಮೆಟ್ಲುಗಳು ಇಳಿದ ನಾವು ಹೊರಗೆ ಜಗತ್ತ ನೋಡಿಲ್ಲ. ಯಾಕಂದ್ರೆ ನಾ ಜಾಸ್ತಿ ಹೊರಗಡೆ ಹೋಗೋದು ಕಮ್ಮಿನ. ಜಾಸ್ತಿ ನಮ್ಮ ಮನೆಯವ್ರ ಕೆಲಸ ಮಾಡಿರ್ತಾರೆ. ಸರಿ, ಈಗ ಮತ್ತೆ ನಮ್ಮ ಅತ್ತೆಯವ್ರು ಬಂದಾಗಂತ ಮುಗ್ದ ಹೋಗ್ತಾರೆ. ಮನೆ ಒಳಗೆ ಕೊಡೋದಾಗ ಆಗ್ಬಿಟ್ಟೈತಿ. ನನಗೆ ರಿಟೈರ್ಮೆಂಟ್ ಆದಾಗ, ನಮ್ಮ ಮನೆಯವ್ರು ರಿಟೈರ್ಮೆಂಟ್ ಆದಾಗ ನಮ್ಮ ಮನೆಯವ್ರಿಗೆ ಹೇಳಿದ್ರ, ನಮ್ಮ ಆಫೀಸ್ದವ್ರು ಎಲ್ಲರೂ, ಅವ್ರ ಸರ್ಗಳೆಲ್ಲ, ಸರ್ ಮೇಡಮ್ಗ ಈಗ ಮನ್ಯಾಗ ಕೊಡ್ಸಾಕ್ ಹೋಗ್ಬೇಡ್ರಿ, ಹೊರಗೆ ತಿರ್ಗಾಡ್ಸ್ರಿ, ಎಷ್ಟ್ ಆಗ್ತದ ಅಷ್ಟ ವಯಸ್ಸಿದ್ದಾಗ ತಿರ್ಗಾಡ್ ಬರ್ರಿ ಸರ್ ಅಂತಂದಿದ್ರು. ಆದ್ರೂ ಎಲ್ಲ ದೇವ್ರ ಆಟಗಳು ಇರ್ತಾವಲ್ಲ, ನಿಜಾನ ಐತಿ. ನಾವು ಅನ್ಕೊಂಡಿದ್ದಂಗೆ ಯಾವುದೂ ಆಗಲ್ಲ. ಇರ್ಲಿ, ನಡೀತದ, ಏನಾಗಲ್ಲ. ಈಗೇನ್ ಟೈಮ್ ಟೈಮ್ ಇರಲ್ಲ. ಅದು ಒಂದ್ ಟೈಮ್ ಬರ್ತದನ, ಇಬ್ರು ಜೋಡಿಯಾಗಿ ತಿರ್ಗಾಡೋದ. ಅದಕ್ಕೆ ಈಗ ನಮ್ಮ ಜವಾಬ್ದಾರಿಗಳದಾವ, ಜವಾಬ್ದಾರಿ ನಿಭಾಯಿಸೋಣ. ಮತ್ತೆ ಇವತ್ತಿನ ಲಾಗ್ಗಳಿಗೆ ಏನೇನ್ ಆಗ್ತದ ನೋಡೋಣ, ನಡೀರಿ. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ ಜೊತೆ ಮಾತಾಡ್ಕೋತ ಕೊಡೋದು ಬೇಡ. ಮತ್ತೆ ನೀವು ಮೊದ್ಲೇ ಹೇಳ್ತಾ ಇದ್ದೀರಾ, ಮೇಡಮ್ ನೀವು ಭಾಳ ಹೊಗಳ್ಕೋತಾ ಇದ್ದೀರಾ, ನಿಮಗ್ ನೀವು ಆಗ್ತಾ ಇದ್ದೀರಾ. ಅದಕ್ಕೆ ಈಗ ಸಾಕು, ನಡೀರಿ ಇವತ್ತು ಮಾತಾಡೋಣ. ಆಮೇಲೆ ಶುಭೋದಯ ಅಭಿಮಾನಿಗಳೇ, ಟೈಮ್ 8 ಆಗೈತಿ. ಹಾಲು ಫ್ರೆಶ್ ಆಗೈತಿದೆ. ಮತ್ತಿಲ್ಲಿ ಹಾಲೆ ಹೆಪ್ಪಕ್ಕೆ ಹೋದೈತಿ, ಕೆನಿ ಅದ ಇಲ್ಲಿ. ಮತ್ತೆ ಅನ್ನ ಮಾಡಿದಾರೆ. ಇಬ್ರು ಕೆಲಸದವ್ರು ಬಂದಾರೆ. ಇವತ್ತು ನೀರಿಟ್ಟಾರೆ. ಈಗ ನಂಗೆ ರೊಟ್ಟಿ ಮಾಡೋಕೆ ಇಷ್ಟು ಹಿಟ್ಟು ಚಾಣಿಸ್ಬಿಟ್ಟಾರ ನೋಡಿ. ರೊಟ್ಟಿ ಮಾಡೋದೈತೆ ಅಂತ ಹೇಳಿ ಅವಳು ಮಾಡ್ತಿದ್ಲು ಮೊದಲು, ನೀವು ನೋಡಿದ್ದೀರ. ಈಗ ನಾನೇ ಹೇಳಿದೆ ಅವಳಿಗೆ, ನಾ ಮಾಡ್ತೀನಿ ಪಟ ಬೇರೆ ಕೆಲಸ ಮಾಡ್ತಾರೆ ಅನ್ನೋದು. ಹ್ಞೂ ಅಂದಾರೆ. ಎಕ್ಸಾಮು ಸುಳ್ಳು ಗಲಾಟೆ ಬೇಡ ಅಂತ. ಪಾತ್ರೆನ ತೊಳಿ ಇಟ್ಟ ನೋಡಿ, ಡಬ್ಬ ಹಾಕಿದ್ಲು. ಇದು ನಿನ್ನೆ ಮಾಡಿದ್ದು ಏನೇನು ಅದಾವಿಲ್ಲಿ. ಪಕ್ಷನ್ಲೆ ಘಾಲಲ್ ಪಜ್ಬಿ ಬಟ್ಟೆ ಎಲ್ಲ ತೆಗೆದಿಟ್ಟು ತೊಳೆಯೋದು. ಆಮೇಲೆ ಮನೆಯವ್ರು ಕೊಟ್ಟಾರೆ ಎಲೆ ತೊಗೊಂಬಂದಾರೆ ನಮ್ಮ ಅತ್ತೆ ಸಲುವಾಗಿ. ಪೂಜಾಗಳದು ಎಲೆ ತೊಗೊಂಬರತ್ತಾರೇನು, ಹೋಗಿ ದಿನಾಲು 4 ಎಲೆ ತೊಗೊಂಬರತ್ತಾರ ನೋಡಿ. ಪೇರು ಮತ್ತು ಇದು ಹೆಂಗಾಗಿದೆ ಗುಲಾಬಿ. ದೇವರಿಗೆ ದೀಪ ಧೂಪ ಎಲ್ಲ ರೆಡಿ ಮಾಡಿಕೊಂಡೆ. ಯಜಮಾನ್ರು ಹೂ ಇರಿಸಿದ್ರು. ಒಟ್ಟಂತ ಹೋಗಿ ಈ ಕಡೆ ಹಾಗೆ ಮೆತ್ತಿಸ್ ಭಾಜಿ ಬಿಸಿ ಮಾಡ್ಲಿಕ್ಕೆ ನೀವು ರೊಟ್ಟಿ ಮಾಡ್ಕೊತೇನೆ. ಬಿಸಿ ನೀರು ಕಾದದ, ನೀರು ಕರಿತಾ ಇದೆ, ರೊಟ್ಟಿ ಮಾಡ್ಬಾ ಅಂತ ಹೇಳಿ. ಅಭಿಮಾನಿಗಳೇ, ಬಿಸಿ ರೊಟ್ಟಿ. ಫಸ್ಟ್ ರೊಟ್ಟಿ ನಮ್ಮ ಅತ್ತೆಯವರಿಗೆ, ಊರ್ ಕಡೆ ನಿಮಗೆ ಗೊತ್ತದ, ರೊಟ್ಟಿ ತಿಂದ ರೂಢಿ ಇರ್ತದ ಅವರಿಗೆ. ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಬಹಳ ಕಮ್ಮಿ. ನಮ್ಮ ಮನೆಯೊಳಗೆ ಅಲ್ಲಿ ಊರ್ ಕಡೆ ಮಾಡೋದು ಚಪಾತಿ ಏನದಲ್ಲ, ಬಹಳ ಅಪರೂಪಕ್ಕೆ ಮಾಡ್ತಾರೆ ಚಪಾತಿ. ಈ ರೀತಿ ರೊಟ್ಟಿನ ಬಡಿತಾರ ಬೆಳಿಗ್ಗೆ ಕೂಡಲೇ. ಆಮೇಲೆ ದೋಸೆ ಇಡ್ಲಿ ಅಂತೂ ಬಹಳ ಅಪರೂಪ, ಮಾಡೋದನ್ನೇ ಇಲ್ಲ ಅಲ್ಲಿ. ಆಮೇಲೆ ನಮ್ಮ ಅತ್ತೆಯವರಿಗೆ ದಿನಾಲು ರೊಟ್ಟಿ ತಿಂದ ರೂಢಿ ಅದ. ಆಮೇಲೆ ನಮ್ಮ ಅತ್ತೆಯವ್ರ ಸಲುವಾಗಿ ಯಾವಾಗಲೂ ಏನ್ ಮಾಡಿರ್ತಾರಂತ, ಚಪಾತಿ ಮಾಡಿರ್ತಾರಂತ. ಅವ್ರ ಸಲುವಾಗಿ ರೆಡಿ ಮಾಡ್ಕೊಂಡ. ಈಗ ನಮ್ಮ ಅತ್ತೆಯವ್ರಿಗೆ ಬಿಸಿ ರೊಟ್ಟಿ ಮೆತ್ತಗ, ಈ ರೀತಿ ಇಷ್ಟು ಮೆತ್ತಗ ಹಿಂಗೆ ರೊಟ್ಟಿ ತಿಂತಾರ ಅವ್ರ. ಗೊತ್ತದ ಅವ್ರಿಗೆ ರೊಟ್ಟಿ ಮೆತ್ತಗೆ ಹೆಂಗೆ ಮಾಡೋದಂತ. ಆಮೇಲೆ ಮಟ್ಕಿ ಉಸುಳೆ, ನಮ್ಮ ಅತ್ತೆಯವ್ರ ಸಲುವಾಗಿ ಸ್ಪೆಷಲ್ ಮಟ್ಕಿ ಉಸುಳೆ. ನಮ್ಮ ಅತ್ತೆಯವ್ರಿಗೆ ಬಹಳ ಇಷ್ಟ. ಈ ರೀತಿ ಮಟ್ಕಿ ಉಸುಳೆ ಇದು ಚಲೋಂಗೆ ನಾವು ಬಾಯ್ಲ್ ಮಾಡಿರ್ತೇವೆ ಈ ಮಟ್ಕಿ ಉಸುಳೆ. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಭಾಳ ನಾವು ಏನು ಮಾಡಿರ್ತೀವಿ ತಿನ್ನಲ್ಲ. ಅವ್ರು ಭಾಳ ಬಿರ್ಸಿತ್ತಂದ್ರೆ, ಸಣ್ಣ ಮಕ್ಕಳು ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ದವ್ರು ತಿನ್ನೋ ಥರ ನಾವು ಮಾಡಲ್ಲ. ಎಷ್ಟಾಗ್ತದೆ ಅಷ್ಟು ನಾವು ಏನು ಮಾಡಿರ್ತೀವಿ, ಈ ರೀತಿ ಅವರಿಗೆ ಕೊಟ್ಟಿರ್ತೇವೆ ನೋಡಿ, ಮೆತ್ತಗೆ ಹಿಂಗೆ ಮಾಡಿ. ಈಗ ಬಿಸಿ ರೊಟ್ಟಿ ಕೊಡೋನು. ಮನೆಗಳಿಗೆ ಬಿಸಿ ರೊಟ್ಟಿ ಆಗ್ತಾ ಇದಾವ. ನಮ್ಮ ಸಲುವಾಗಿ ಚಾಯ್ನೂ ರೆಡಿ ಐತಿಲ್ಲಿ. ಮತ್ತು ದೋಸೆ ನಾಳೆಗೆ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಸಂಡೇ ನಾಳೆ ಏನಾಗ್ಲಿ ಹಾಂ, ಈ ಗ್ಲಾಸ್ ಬಸ್ ಯಜಮಾನ್ರ ತಯಾರಿ ನಡೆಸ್ಯಾರ ಅವರು. ಮತ್ತು ಅತ್ತೆ ಮಗ ನಾವು ಮಟ್ಕಿ ಪಲ್ಯ ಕೊಟ್ಟು ಇವತ್ತು. ನನ್ನ ಹಲ್ಲಿಗೆ ಬರೋದಿಲ್ಲ ಮಟ್ಗೆ ಅಂತಂದ್ರು, ಕುದಿಸಿ ಸಣ್ಣ ಹುಡುಗರು ತಿಂತಾರಲ್ಲ ಹಂಗೆ ಆ ರೀತಿ ಮಟ್ಗೆ ಉಸಿರಿ ಮಾಡಿಕೊಟ್ಟೇವಿ.
ಒಂದು ರೊಟ್ಟಿ ಜೊತೆ ಕಲ್ಸ್ಕೊಂಡು ತಿಂದ್ರು ನೋಡಿ. ಇಷ್ಟಪಟ್ಟು ಯಾವಾಗೂ ತಿಂದೇ ಇರೋರು ಮಟ್ಕಿ ನಮ್ಮ ಅತ್ತೆ ಮಟ್ಕಿ ಇಷ್ಟಪಟ್ಟು ತಿಂದರು. ಖುಷಿ ಆಯ್ತು ನನಗೂ. ಬಾಯಿನೂ ಸ್ವಲ್ಪ ರುಚಿ ಆಗ್ತೈತಿ, ತಿನ್ನಂಗೂ ಆಗ್ತೈತಿ. ಯಾವಾಗಲೂ ತೆಗೆದು ಕೊಡ್ತಾರಂತವ್ರೆ, ಬ್ಯಾಡ್ನಂಗೆ ಅಂತ. ಹಾಂ, सांबर ಬೇಡ, सांबर आत्या घेतात. नको बघूया, नंतर बघायला येते. ते खोन बघू देतं, जर द्यायला ते तिथं फ्रीज कपाटमध्ये दह्याचा डबा आहे बघ दोन्ही. हां, इथं ते चमचा आणि ते दे बघा काय लागतंय बघा. आंबट लागतंय का कसं. ಎಲ್ಲ ಸಲಾಡ್, ತಟ್ಟೆ ತುಂಬ ಮಟ್ಟಿಗೆ ಉಸಿಳೆ ಮತ್ತು ಇದು ಟ್ಯಾಬ್ಲೆಟ್ ತೊಗೊಂಡ್ರಿ ಏನು ತಿನ್ಕೋತ್ಕೋತೀರಿ ನೋಡ್ರಿ. ಆಮೇಲೆ ಹೀರೆಕಾಯಿ ಪಲ್ಯ ಫೇವ್ರೇಟ್ ಅವ್ರದ್ದು, ಬೇಳೆ ಹಾಕಿ. ಮತ್ತು ಇದು ಮೊಸರದ ಮನೆಗಡೆ ರೊಟ್ಟಿ ಆಯಿತು. ಬಿಸಿ ಬಿಸಿ ರೊಟ್ಟಿ ಮಾಡಿದೆ. ಒಂದು ನಾನು ಈಗ ರೊಟ್ಟಿ ಲಾಸ್ಟ್ ರೊಟ್ಟಿ ತೊಗೊಂಬಂದಿದ್ದೀನಿ ತಿನ್ನಕ್ಕೆ. ನನ್ನ ಸಲುವಾಗಿ ಸ್ವಲ್ಪ ಖಾರ ಕಮ್ಮಿ ಇರೋ ಮಟ್ಟಿಗೆ ಉಸಿಳ್ಯದ ನಾನು ಇಷ್ಟಪಟ್ಟು ತಿಂತೇನೆ. ಮೊಸರು ಇಲ್ಲಿ ನಮ್ಮ ಮನೆಯವ್ರು ತಿಂದಿಟ್ಟು ಹೋಗ್ಯಾರ. ನಮ್ಮ ಕಡೆ ಖಾಡ ಅಂತಾರೆ ಇದಕ್ಕೆ. ಖಾಡ ಅಂತಂದ್ರೆ ಚಟ್ನಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿ ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಒಗ್ಗರಣೆ ಕೊಡೋದು. ಭಾಳ ಟೇಸ್ಟಿ ಆಗ್ತದೆ. ಟೇಚಾ ಇದ್ರೆ ಸರ್, ಟೇಚಾ ಅಂತ ನಾವು ಮಾಡ್ತೀವಿ ನಮ್ಮ ಕಡೆ. ಭಾಳ ಟೇಸ್ಟಿನೂ ಆಗ್ತದೆ ಮತ್ತು ಬಾಯಿ ರುಚಿ ಆಗ್ತದೆ. ನಾಲ್ಗಿ ಮೇಲಿಂದ ಖಾರ ಅದು ಇದು ಹೋಗ್ತದೆ. ಇದು ಅಷ್ಟು ರುಚಿ ಇರ್ತದೆ. ನಮ್ಮ ಕಡೆ ಭಾಳ ರೊಟ್ಟಿ ಜೊತೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಮ್ಮ ಅತ್ತೆಯವ್ರಿಗೆ ಭಾಳ ಇಷ್ಟ. ಈಗ ನಮ್ಮ ಅತ್ತೆಯವ್ರು ಬಂದಾಗಿಂದ ನಾವು ಮಾಡಿಲ್ಲ. ಊರ ಕಡೆ ಏನು ಮಾಡ್ತಾರೆ, ಈ ರೀತಿ ಮಾಡಿರ್ತಾರೆ. ಒಂದು ಇದ್ರೊಳಗೆ ಹಾಕಿ ಪಾತ್ರೆ ತೆಗೆದು ರೆಡಿ ಮಾಡಿ ತೆಗೆದು ಇಟ್ಬಿಡ್ತಾರೆ. ಒಂದು ವಾರ 15 ದಿನ ಮಟ್ಟ ತಿಂತಾರೆ ಅವರು. ಮತ್ತು ಹೊಟ್ಟಿಗೆ ಭಾಳ ಡೈಜೆಷನ್ ಭಾಳ ಚಲೋ ಇದೆ. ಆಮೇಲೆ ನಮ್ಮ ಅತ್ತೆಯವ್ರಿಗೂ ಭಾಳ ಇಷ್ಟ ಆಗ್ತದೆ. ಪಲ್ಯ ಇಲ್ಲಿ ಕೊಡೋಣ ಅಂತೇಳಿ ನಾವು ಈ ರೀತಿ ಇದೆ ಮಾಡಿ ಇವತ್ತು ಭಾಳ ದಿನ ನಂತರ ಮಾಡಿದ್ದೇವೆ. ಆಮೇಲೆ ನಮ್ಮನೆಯವ್ರು ಭಾಳ ತಿನ್ನಲ್ಲ, ಇದೆ ಖಾರ ಆಗಲ್ಲ ಅವರಿಗೆ. ಆಮೇಲೆ ಹೊಟ್ಟೆ ಒಳಗೆ ಉರಿತದೆ ಅವ್ರಿಗೆ ಖಾರ ಏನು ತಿಂದ್ರೆ. ಅದ್ರ ಸಲುವಾಗಿ ನಾವು ಸ್ವಲ್ಪ ಕಮ್ಮಿನೇ ಮಾಡಿರ್ತೇವೆ. ಖರೆ ನಮ್ಮ ಅತ್ತೆ ಸಲುವಾಗಿ ಮಾಡಿಟ್ಟು ನೋಡಿ. ನಮ್ಮ ಸಹಾಯ ಮಾಡುವಂಥ ಎಲ್ಲರೂ ಅವರು ತಿಂತಾರಂತ ಮಾಡ್ರಿ ಅಂತಂದರು. ಮತ್ತು बारीक करून झाकण घालून ठेवून सोड बाता होऊ दे सगळं. आणि बघून तेल जरा घालूया, काय काय बघून तिखट बघून थांब बघूया. ಅಲ್ಲಿಂದ ಓಡಿ ಬಂತು ನೋಡಿ. ಬೆಕ್ಕು ಹಿಂಗೆ ಕ್ಯಾಟು ಹಿಂಗೆ ಓಡಿ ಬರ್ತಾನಲ್ಲ, ಹಂಗೆ ವಾಸನೆ ನೋಡ್ಕೊತ ಬಂದಾಳ. ಏನೋ ವಾಸನೆ ಬರತೈತೆ ಅಂತ ನೋಡೋಗಲ್ಲಿ ಅಡುಗೆ ಮನೆಯಾಗ ಏನು ಏನು ಹೇಳಿ ನೋಡೋಣ. ಹಾಂ, ಕಡಂಗೆ ವಾಸ ಬರತೈತಿ. ಸ್ವಲ್ಪ ವಾಟಿ ಒಳಗೆ ತೊಗೊಂಡು ನೋಡಿ, ಪ್ಲೇಟ್ ಒಳಗೆ ಹಿಂಗೆ ಉಪ್ಪದು ಆಗೈತೇನ. ಅಲ್ಲೇ ಐತೆ ನೋಡು, ಬಿಸಿ ಐತಿ. ಇನ್ನೂ ಇದಾಗತೈತೆ. ಹಾಂ ಹಾಂ, ತಗೊಂಡು ನೋಡು ಉಪ್ಪದು. ಅವರು टेसा तिनातारो तिखट लय झालं काय. शेंगा खाते यावर म्हणून शेंगा दिलो. चक्कू लय तिखट झालं काय. तेच घे. तिला तिखट लय होत नाही. तिला हो एवढं खाते. मला पण तेवढं लागलं नाही. शेंगावर खायचं हा म्हणतानाच तुला हे होईना. तुलाही खाऊ नको मग. हां, तिखटाने होते आणि तुला तोंड पण स्वच्छ होते. खा, राहू दे आता. वर एक ಕೇಳ್ಕ ಮುಂಚೆ ಪಸಲ್ತ ಅವಳಿಗೆ ಖಾರ ಇಷ್ಟ ಆಗ್ತೈತೆ. ಪಾಪ ಬಾಯಿ ಬಂದೈತಂತೆ. ಯಜಮಾನ್ರು ಇಲ್ಲಿ ಕಾಯ್ತಾರೆ ನಂದರಿ. आणि उद्याला छान लागते. हो, केलं ते. हां, ते याले. हां, स्पेशल. माझं मुलाला लई दिवस झालं मी मिरच्या चटणी करा नाही. माझं मुलं आठवत असेल म्हणून माहित झालं. मी म्हटलं माझं हां चटणी चांगले केले आज म्हणून तुला बोललो की तू ऐकलं नाही. हां, ओके. आता मग ते मिरच्या भाजायला हां मिरच्या घालायचं आणि ते टमाटो पण कापून त्याच्यात टाकायचं हां आणि लसूण सोलून त्याच्यात टाकायचं आणि आता झापाचं जरा उशीर तेल जर जास्त घालायचं. हां मग मला शेताना हां. कोथिंबीर घालून शेताचं ओ मस्त जास्त घालून भाजले का हां. मागे तेल घालून कोथिंबीर टाकायला येत नाही काय. हां आणि ते टमाटो कापून मागला बॅले घालायचे हां नाही हां. आणि त्याला तेल घालायचं. तेल घालायचं काय. ओके. ಅತ್ತೆಯವ್ರು ಚಟ್ನಿ ಮಾಡೋದು ಹೇಳಿದ್ರು ನೋಡಿ. त्याने संगत म्हटलं हां. स्वाद नाही. ಓಕೆ ಅತ್ತೆ ಖಾವ ಮುಂಚಿಲ್ಲದ ಔಷಧಿ ಹಾಕ್ತಾಯಿದ್ದೀನಿ ಅತ್ತೆಯವ್ರಿಗೆ. ಅಜ್ಜಿಗೆ ಔಷಧಿ ಹಾಕಿ ಬರ್ತಾಯಿದ್ದೀನಿ. 10 ಆಗೈತಲ್ಲ ಟೈಮ್.
ಅದೇ ಕಡೆ ಅತ್ತೆ ಅವ್ರದ್ದು ಕಣ್ಣು ಎಷ್ಟು ಚಲೋ ಮಾಡಿದೆ ನೋಡಿ. ಮತ್ತೆ ಕೈ ಹಚ್ಚಿ ನೋವು ಮಾಡ್ಕೊಂಡ್ರು. ಮತ್ತೆ ಹೇಳಂತ್ಲಿ ಬಿಟ್ಟಾರ, ಸಿಟ್ಟು ಮಾಡ್ಕೊಂಡಾರ ನಮ್ಮ ಮೇಲೆ. ಹೇಳಂತ್ಲಿ ಬೇಜಾರು ಮಾಡ್ಕೊಂಡು ಕೂತಾರ. ಕೈ ನಾ ಇಲ್ಲಿ ಹಚ್ಕೋತೇನೋ ಅಂಥೇಳಿ ಟೈಮಿಗ ಅವ್ರಿಗೆ ಏನು ಒಂದು ಸ್ವಭಾವದ ನಿದ್ದೆ ಬಂದ್ರು ಸಹಿತ ನಂಗೆ ಮಲ್ಕೋತೇನಂತ ಅನ್ನೋದಿಲ್ಲ ಇವ್ರ. ಅದಕ್ಕೆ ನಾವು ಏನು ಮಾಡ್ತೇವಿ, ಅವ್ರು ನಮಗೆ ಗೊತ್ತಾಗ್ತೈತಿ ಇವ್ರು ಮಲ್ಕೊಳ್ಳೋದು. ನಾ ಮಲ್ಕೋತೇನೆ, ನಾ ಊಟ ಮಾಡ್ತೇನಂತ ಅನ್ನೋದು ಇದೊಂದು ಕಲ್ತಿಲ್ಲ ಇವ್ರು. ಮೊದ್ಲಿಂದನೂ ಹಿಂಗೆ ಯಾವಾಗೂ ನಾ ಹೋಗಿ ಮಲ್ಕೋತೇನಂತ ಇಲ್ಲ, ಮತ್ತು ನಾ ಹೋಗಿ ಊಟ ಮಾಡ್ತೇನಂತ ಇಲ್ಲ. ಊಟ ಕೊಟ್ಟಾಗ ಮಾಡೋದು, ಮತ್ತು ಕಣ್ಣಾಗ ಔಷಧಿ ಹಾಕಿದಾಗ ಹಾಕೊಳ್ಳೋದು. ನಾವು ಯಾವಾಗ ಮಾಡ್ತೇವೆ ಅವಾಗ ಇಲ್ಲಾಂದ್ರೆ ಕೂತು ಬಿಡೋದು ಅಲ್ಲಿ ಇದ್ರ ಮೇಲೆ. ಅದ್ರ ಸಲುವಾಗಿ ಏನು ಮಾಡ್ತೇವೆ ನಾವು, ಅವ್ರಿಗೆ ಹೇಳೋಕ್ಕಿಂತ ಮೊದಲು ಅವ್ರು ಕರ್ಕೊಂಡು ಮಾಡ್ತೇವೆ, ಮತ್ತು ಔಷಧಿ ಹಾಕಿಸಿ ಹಿಂಗೆ ಮಲ್ಸ್ಬಿಡ್ತೇವೆ. ಮತ್ತು ಈಗ ಮಲ್ಕೊಂಡಾರಿಗೆ ಆರಾಮ್ ನಿದ್ದೆ ಮಾಡ್ತಾರೆ. ಅವ್ರಿಗಿಂತಲೂ ನಮಗೆ ಗೊತ್ತಾಗೈತಿ ಇವ್ರದ್ದೆಲ್ಲ ಏನೇನಂತ. ಶಾಂಪೂದೇನೋ ಲೇಟ್ ಮಾಡೈತಂತ ಭಾತಿತ ಆತ ಹೇವು ಅತ್ತೆ ದೇವ್ರ ನಷ್ಟನೂ ಆಯಿತು, ನಮ್ಮನ್ನೆಲ್ಲರದು ನಷ್ಟನೂ ಆಯಿತು, ಎಲ್ಲ ಕೆಲಸನೂ ಆಯಿತು. ಇಷ್ಟು ರೊಟ್ಟಿ ಮಾಡಿದೆ, ಎಲ್ಲರಿಗೂ ಹೊಟ್ಟೆ ತುಂಬ ಎಲ್ಲರೂ ತಿಂದರು. ಕೆಲಸದವ್ರು ರೊಟ್ಟಿ ತಿಂದು ಖುಷಿ ಆದರು. ನನ್ನ ಕೈಯಾರಿ ಏನು ಮೇಡಮ್ಮ ಮಾಲಕ್ತಿ ರೊಟ್ಟಿ ಮಾಡ್ಕೊಡೋದಂತಂದ್ರೆ ನಮ್ಮದು ನಸೀಬ ಅನ್ನತ್ತಾರ ಅವ್ರೆ. ಎಷ್ಟು ಬಿಸಿ ಬಿಸಿ ಅಂತ ಅದು ನಿಮ್ಮದು ಮನಸ್ಸು, ಬಿಸಿ ಬಿಸಿ ರೊಟ್ಟಿ ನಮ್ಗೆ ಮಾಡ್ಕೊಡತ್ತೀರಂತ ಅನ್ನತ್ತಾರ. ಏನು ಮಾಡ್ತೀರ ಮನೆಗಳೇ, ಮನಸ್ಸು ಹಂಗೈತಿ, ಏನು ಮಾಡಕ್ಕೆ ಬರಲ್ಲ. ನಾ ಒಂದು ಕಪ್ ಚಹಾ ಕೊಡಾಕ ಈಗಿನವ್ರು ಕೆಲಸ ಮಾಡೋವ್ರ ಮನೆಗೆ ಹೋದ್ವು ಅಂದ್ರೆ ಕೆಲಸದವ್ರು ಅಲ್ಲಿ ಬಂದಿರ್ತಾರೆ, ಒಂದು ಕಪ್ ಚಹಾ ಕೊಡಾಕ ವಿಚಾರ ಮಾಡ್ತಾರಂತ. ಹೊರಗೆ ಅವ್ರಿಗೆ ಕಳ್ಸಿಕೊಡ್ತಾರಂತ, ಹೊರಗೆ ಭಾಂಡೆ ಇಡ್ತಾರಂತ ಕಳ್ಸಿಕೊಡ್ತಾರಂತ. ಇದೆಂತ ಮನಸ್ಸದ ಮೇಡಮ್ಮ, ಕೈಯಾರೆ ಬಿಸಿ ಬಿಸಿ ಗಂಡಗ ರೊಟ್ಟಿ ಮಾಡಿಕೊಡೋದು, ಅತ್ತಿಗೆ ರೊಟ್ಟಿ ಮಾಡ್ಕೊಡೋದು, ಮಕ್ಳಿಗೂ ಮಾಡ್ಕೊಡೋದು, ಮತ್ತು ನಮಗೂ ಕೆಲಸದವ್ರಿಗೂ ಮಾಡ್ಕೊಡತ್ತೇರಂದ್ರೆ ಅಂತ ಅನ್ನತಾರ. ಏನು ಮಾಡ್ತೀರಾ ಅಭಿಮಾನಿಗಳೇ, ಹಂಗೆ ಮನಸ್ಸು ಹಂಗಿರೋದ್ರಿಂದ ನಮ್ಮ ಮನೆಯೊಳಗೆ ಬಂದವ್ರಿಗೆ ಏನೋ ಕಮ್ಮಿ ಇಲ್ಲ. ಖರೆ ನಮ್ಮ ಮನೆಯೊಳಗೆ ಬಂದವ್ರಿಗೆ ಏನು ಮಾಡ್ತಾರೆ ಗೊತ್ತಾ, ಮುಖದ ಮೇಲೆ ನಗುನ ಇದು ಮಾಡಿಬಿಡ್ತಾರೆ. ಬೇರೆದವ್ರದ ಅದು ಇರ್ತಾರೆ ಎಲ್ಲ ತಿಂತಾರು ಅಂತಾರೆ, ನಗೋದ ಬಂದ್ ಮಾಡಿಬಿಡ್ತಾರೆ. ಹಂಗೈತಿ ಅದ ನಮ್ಮ ಕೈ ಮಾಡಿದ ಊಟದ ಋಣನೋ ಏನು ಗೊತ್ತಾಗಲ್ಲ ನನಗೆ. ಹಂಗೆ ನಮ್ಮ ಭಾಳ ಜನ ಕಡೆಯಿಂದ ನಮ್ಗೆ ಹಂಗೆ ಅನುಭವ ಆಗೈತಿ. ಎಲ್ಲ ನಮ್ಮ ಜೊತೆ ಏನೇನು ಫಾಯ್ದಾಗಳದಾವಲ್ಲ ಮಾಡ್ಕೊಳ್ಳೋದ, ಮತ್ತು ಮುಖ ಗಂಟು ಹಾಕೊಂಡು ಕೂತ್ ಬಿಡೋದ. ಹಿಂಗೈತೆ ನೋಡಿ. ಅದು ಏನು ಕಾರಣ ಅಂತ ಅದಕ್ಕೆ ತಿಳಿವಲ್ತ ಅಭಿಮಾನಿಗಳು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ವಿಷಯ ಒಳಗೆ ಅವು ಸೀಕ್ರೆಟ್ ಆಗಿರ್ತಾವೆ, ಗೊತ್ತಾಗಲ್ಲ. ಎಲ್ಲಿ ನಡೀತದೆ. ಈಗ ಸದ್ಯಾಗ ನಮ್ಮ ಮನೆಯವ್ರದ್ದು ಹೇರ್ ಡ್ರೈ ಆಯ್ತು, ಇನ್ನೂ ಅಪ್ಪು ತಿಂಡಿ ಮಾಡೋದ. ನಾ ಅಪ್ಪು ತಿಂಡಿ ಕೊಡ್ತೇನೆ, ಮತ್ತು ಶಾಂಪೂನು ಹೋಗಾಕಿದಾಳ. ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊತೇನೆ. ದೇವ್ರು ಮಲ್ಕೊಂಡದ. ಈಗ ದೇವ್ರ ಮಲ್ಕೊಂಡಾಗ ಶಾಂತಿ ಇರ್ತದೆ ಮನೆಯೊಳಗೆ ಪಾಪ. ಮತ್ತೆ ಅದ್ರ ಮೇಲೆ ನಾಷ್ಟ ಊಟ ಕೊಡೋದೈತಿ. ನೆನಪ ನೋಡಿದ್ರೆ ಹೆಂಗೆ ನಮ್ಮ ಅತ್ತೆಯವ್ರಿಗೆ ಗೊತ್ತಾಗದ. ಹಸಿಮೆಣಸಿನ್ಕಾಯಿ ಕರ್ಡ ಮಾಡಿದ್ದು ಏನು ವಾಸ ಬರತೈತಿ, ನನ್ನ ಅವ್ವ ನನ್ನ ಸಲುವಾಗಿ ಮಾಡ್ಯಾಳ ಅಂತ ಅನ್ನತಾರೆ. ನೋಡಿದ್ರ ಸೊಸಿ ಎಷ್ಟು ಜೋರು ಅಂದ್ರೆ ಸೊಸಿಗಿದ್ದು ಅತ್ತಿ ಎಷ್ಟು ಜೋರು. ಹಿಂಗದ ನಮ್ಮ ಮನೆಯೊಳಗೆ ಇಬ್ರು ಒಬ್ರಿಗೊಬ್ರಕ್ಕಿಂತಲೂ ಒಬ್ರು ಜೋರದೇವಿ. ಅತ್ತಿನೂ ಒಂದು ಕಡೆ ಆದ್ರೆ ಸೊಸಿ ಒಂದು ಕಡೆ. ನೋಡಿ ಮಲ್ಕೊಂಡ್ರು. ಹಿಂಗೆ ಔಷಧಿ ಕಣ್ಣಾಗ ಡ್ರಾಪ್ಸ್ ಹಾಕಿದ್ದು ಅಂದ್ರೆ ಪಾಪ ಮಲ್ಕೋತಾರೆ. ಹಿಂಗೆ ಇದೆಲ್ಲ ನಮ್ಮ ಮನೆಯವ್ರಿಗೆ ಏನು ಗೊತ್ತಿರಲ್ಲ. ಇಂಥದ್ದೆಲ್ಲ ನಾ ಮಾಡ್ತೇನಂತ ನಮ್ಮ ಮನೆಯವ್ರಿಗೆ ಗೊತ್ತೈತೇನಂತಲೇ ಅವ್ರು, ನೀ ಏನು ಮಾಡ್ತಿ ಮಾಡು, ನೀನು ಎಷ್ಟು ಕೈಯಿಂದ ಮಾಡಿ ಇವಳು ಬಂದ್ಲಲ್ಲ ಗುಬ್ಬಿ. ಇಷ್ಟು ಬೇಗ ಹೋಗಕ್ಕೆ ಬೆಳಿಗ್ಗೆಯಿಂದ ಬಿಸಿನೀರು ಚಲೋ ಆಯ್ತು, ಬಂದ್ ಮಾಡಿಬಿಡೋರು. ಈಗ ನಮ್ಮ ಮನೆಯವ್ರು ಸ್ನಾನ, ನಮ್ಮ ಮನೆಯವ್ರಿಗೂ ನೀರು ಕಾದಿದ್ದಾವೆ. ಅವ್ರು ಹೇರ್ ಡ್ರೈ ನಡೆಸಿದಾರೆ, ಮಾಡ್ಕೊಲಿ ಹೇರ್ ಡ್ರೈ. ಆಮೇಲೆ ಒಣಗಿದ ಮೇಲೆ ಸ್ನಾನ ಮಾಡ್ತಾರೆ, ಆರಾಮಾಗಿ ಮಾಡ್ಕೊಲಿ. 11 ಆಗೈತಿ ಈಗ. ಬಬ್ಲಿ ಬಂದಿತ್ತಲ್ಲ ಕೆಳಗೆ, ಮೇಲೆ ಬಂದಿದ್ದ ಬಬ್ಲಿ ಕೆಳಗೆ ಬಂದು ಪಕ್ಷಿ ಹಿಡ್ಕೊ ಕೂತಾಳ. ಕಬೂತರ ಹಿಡ್ಕೊಳತ್ತಿರ್ಲಿ, ದೊಡ್ಡ ಕಬೂತರ ಏರಿ ಮತ್ತು ಬೇಯಂತಲೇ ಮತ್ತೆ ಹೋದ. ಟೈಮ್ 1:30 ಐತೆ ನೋಡಿ. ಸ್ವಲ್ಪ ರೆಸ್ಟ್ ಮಾಡಿದ್ದೆ ನಾನು. ಮತ್ತೆ ದೇವ್ರಿಗೆ ಎಬ್ಸೋನು. ಅವ್ರು ಎದ್ದಾರ್ಕಂತಾಗ ಅಲ್ಲಿ ಉಳ್ಳಾಡತ್ತಾರ. ಆಮೇಲೆ ಅಲ್ಲಿ ದೋಸೆ ರೆಡಿ ಆಗ್ತಾಯಿದೆ. ಇಲ್ಲಿ ಮಳಿದೆ. ಶಾಂಭವಿನೂ ಬಂದ ಅಂತ ಕಾಲೇಜಿಗೆ ಹೋಗಿ ಬಂದ ಅಂತ ನಾ ಮಲ್ಕೊಂಡಿದ್ದೆ. ನಮ್ಮ ಮನೆಯವರು ಬಾಗಿಲ ತೆಗ್ದಾರ. ಈಗ ಕಳಿಸ್ಕೊಟ್ಟಾರ ಅವಳಿಗೆ. ಈಗ ಬಂದಾಳ. ಅತ್ತೆ ದೇವ್ರಿಗೆ ತಾಟ್ ಮಾಡಿಬಿಡೋನು, ಎಬ್ಬಿಸ್ಬಿಡೋನು, ಅವ್ರಿಗೂ ಊಟ ಕೊಡಿಸ್ಬಿಡೋನು. ಸಾರು ಸ್ವಲ್ಪ ಐತಿ. ಸಾರೇನು ಭಾಳ ನಾವು ಮಾಡಲಿಲ್ಲ. ಸಾಂಬಾರು ಅದ ಅಂತ ಹೇಳಿ ಪಲ್ಯ ಇಲ್ಲ ಸಲುವಾಗಿ ಮಟ್ಕಿ ಪಲ್ಯ ನಮ್ಮ ಅತ್ತೆ ತಿಂತಾರೆ. ನೀವು ಗೊತ್ತಿಲ್ಲ ನಂಗೆ. ಈಗಂತೂ ಬೆಳಿಗ್ಗೆ ಅಂತೂ ರೊಟ್ಟಿ ಜೊತೆ ತಿಂದಾರ ಅವ್ರ. ಇಷ್ಟ ಆಗೈತೆ ಅವ್ರಿಗೆ. ಮತ್ತು ಬಂತ ಎಷ್ಟು ಬೇಕು ಟೈಮ್ ಹೆಂಗೆ ಹೋಗ್ತದೆ, ಹೆಂಗೆ ಇದಾಗ್ತದೆ ಗೊತ್ತಾಗಲ್ಲ. ಅವಾಗಿನ ಬಾಳ್ತಾ ಇದ್ವು ಅದ್ರಾತಿಯ. ಹಾಂ, ಅಜ್ಜಿ ಬಂದ್ರೆ ಆತಾರ ನೋಡಿ.
ಬಾಯಲ್ಲಿ ಕಕ್ಕಿ ಅಂತ ಹೇಳ್ತಾರ. ಹೆಂಗೆ ಗೊತ್ತಾಗ್ಲಿಲ್ಲ, ಬಾಯಲ್ಲಿ ಕಕ್ಕಿ ಅಂತಂದ್ರು. ಅಲ್ಲೇ ಕೂತ್ಕೊಂಡು ಹೇಳತ್ತಾರ ನಾವು. ಹೌದಾ, ಅದ ಭಾಳ ಜೋರು ರಪ್ಪ ಮಳೆ ಬಂತು ಏಕ್ದಮ. ರೇನ್ಕೋಟ್ ತೊಗೊಂಡು ಹೋಗಿರ್ಲಿಲ್ಲ ಮತ್ತೆ ಹೆಂಗೆ ಒರ್ಸ್ಕೋತಿ ಈಗ? ಅತ್ಯ ಯವ ಮತ್ತೆ ದೇವ್ರಿಗೆ ಕರ್ಡ ಕೊಟ್ಟೇವಿ ಈಗ. ಇಲ್ಲ ನಿಂದಿಲ್ಲ ತಗೋ. ಸಂಜೆನ ಮಟ್ಟಿಗೆ ಅದಕ್ಕೆ ಮುಟ್ಟೈತೆ. ಅಂಬು ಏನು ಮಾಡ್ಕೊಡ್ತಾ ಇದ್ದಾರೆ ನೋಡಿ ಅಭಿಮಾನಿಗಳೇ. ನಮ್ದೆಲ್ಲರಿಗೂ ಊಟ ಆಯ್ತು, ಹೊಟ್ಟೆ ತುಂಬ. ಈಗ ಇಷ್ಟು ಸಾಕಾಗ್ತದೆ ಎಲ್ಲರಿಗೂ. ಅಪ್ಪು ಬರಾಮ ಈಗ ಪಿಕ್ಚರ್ ಒಂದು ನೋಡೋದನ್ನತಿ. ದಿನಾಲು ಪಿಕ್ಚರ್ ಒಂದು ನೋಡತ್ತೇವೆ, ಅದೊಂದು ಚಲೋ ಆಗೈತೆ. ಸ್ವಲ್ಪ ಮೈಂಡ್ ಫ್ರೆಶ್ ಅನ್ಸತೈತಿ. ಬರೀ ಸುಮ್ಮ ಕೊಡ್ರೋದಾಗಿತ್ತು. ಈಗ ನಮ್ಮ ಅತ್ತೆಯವ್ರು ಇಲ್ಲಿ ಸುಣ್ಣ ಎಲ್ಲ ಹಡ್ಡಿ ಮಾಡಿ ರೆಡಿ ಮಾಡಿ ಇಟ್ಕೊಳತ್ತಾರ, ತಯಾರಿ ಮಾಡ್ಕೊಳತ್ತಾರ. ಬಾಯಾಗ ಹಂಗೆ ಇದು ಇಟ್ಕೊಂಡು ಕೂತ ಕೈ ನೋಡಿ ಹಿಂಗೆ ರೆಡಿ ಮಾಡ್ಕೊಂಡಾರ. ಅದೆಲ್ಲ ಚುನ್ನದೆಲ್ಲ ಈ ರೀತಿ ತಿಳು ಮಾಡ್ಕೋತಾರ. ಅವ್ರ ಗಟ್ಟಿ ಆಗ್ತದ ಅದು. ಎರಡೂವರೆ ಆಯ್ತು ಮನೆಗೆ. ಯಜಮಾನ್ರು ಜಾಗ ಹಿಡಿದ್ರಿ ಇಲ್ಲಿ. ಈಗ ಮಧ್ಯಾಹ್ನ ಬೆಳಿಗ್ಗೆ ಮಲ್ಕೊಂಡಿರಲಿಲ್ಲ ಅವ್ರು. ಇವತ್ತೆಲ್ಲ ಹೇಳ್ರೆ ಎಲ್ಲ ಇದು ಮಾಡ್ಕೊಳ್ಳೋದು ಅದೊಂದು ಕೆಲಸ ಇತ್ತಾನಂತಲೇ. ಹೌದು, ಏನಾಗಿತ್ತು? ಅದು ಲಿಕ್ವಿಡ್ ಭಾಳ ಯೂಸ್ ಆಗಿತ್ತು ನೋಡಿ ನಿಮ್ಗೆ ಹಚ್ಕೊಳಕ್ಕೆ. ಅದೊಂದು ಯಾಕಂದ್ರೆ ಇವು ಮತ್ತೆ ಬಿದ್ದು ಅಂದ್ರೆ ಅದು ಇದನ್ನ ಆಗ್ತೈತೆ. ಅದು ಬಂದು ಈ ಕಡೆ ಅತ್ತೆ ಹೋಗಿ ಮಲ್ಕೊಳ್ಳಿ ಅಂತ. ಇಲ್ಲಾಂದ್ರೆ ಮತ್ತೆ ಕೂತು ಅಂದ್ರೆ ಅವರು ಕೂತು ಬಿಡ್ತಾರೆ. ಅದಕ್ಕೆ ಈ ಕಡೆ ಬಂದು ಶಾಂಬೂವಿನ ಕಾಜು ಫ್ರೈ ಮಾಡ್ಕೊಳ್ಳೋದು. ಪಿಕ್ಚರ್ ನೋಡತ್ತೇವು ಹಂಗೆ ಯಾವುದಾದ್ರೂ ಒಂದು ಸ್ವಲ್ಪ ಹಚ್ಚಿ ದುಡ್ಡು ಕೊಡ್ತೇವಲ್ಲ ತಿಂಗಳ ಮತ್ತು ಅದ್ರ ಸಲುವಾಗಿ ಯಾವುದಾದ್ರೂ ಒಂದು ಹಚ್ಚಿ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ಅಂತ ನೋಡ್ಕೊಂಡು ಕೊಡ್ರಿ ಅವ್ರಿಗೆ. ಅಪ್ಪಗೂ ಊಟ ಕೊಟ್ಟೆ. ಅಭಿಮಾನಿಗಳಿಗೆ ಸಂಜೆ ಆತ ನೋಡಿ 6:30. ಅವಾಗಿಂದ ವಿಡಿಯೋ ಎಡಿಟಿಂಗ್ ಮಾಡ್ಕೊತಿದ್ದೆ. ಸ್ವಲ್ಪ ಮಲ್ಕೊಂಡೆ. ಆಮೇಲೆ ಈಗ ಹಾಲು ಬಿಸಿ ಮಾಡಿದೆ, ಚಾಯ್ನೂ ಮಾಡ್ಕೊಂಡೆ. ಅತ್ತೆ ದೇವ್ರಿಗೂ ಈಗ ಶಾಂಭವಿಗೆ ದೋಸೆ ಮಾಡಿಕೊಟ್ಟಿದ್ದೀನಿ. ಅವಳು ತಿನ್ಕೋತ ಕೂತಾಳೆ. ಅದ್ರ ಜೊತೆಗೆ ಚಟ್ನಿ ಅದು ಎಲ್ಲ ಮುಗ್ದೈತಿ. ಅದು ಬೆಳಿಗ್ಗೆ ಮಾಡಿದ ಕರಡ ತೊಗೊಂಡು ಅದ್ರ ಜೊತೆ ತಿನ್ಕೋತ ಕೂತಾಳೆ. ಅತ್ತೆ ದೇವರಿಗೆ ಟಿ ವಿ ಹಚ್ಕೊಟ್ಟೇವಿ ಇಲ್ಲಿ. ಅವ್ರಿಗೆ ದೇವ್ರದ ನೋಡ್ಕೊತ ಕೂತಾರೆ. ಚಾಯ್ ಕುಡಿದ್ರು ಹೋಗಿ ಕೂತಾರಲ್ಲಿ. ಟೈಮ್ ಆಗೈತಿ ಈಗ. ಇದು ಹಚ್ಕೊಟ್ಟಿರ್ತೀವಿ ಹಿಂಗೆ. ಎಲ್ಲಮ್ಮ ತಾಯಿದು ಭಾಳ ಇಷ್ಟ ಆಗ್ತೈತಿ ಇವರಿಗೆ. ಅದು ನೋಡ್ಕೋತ ಕೂತಿರ್ತಾರೆ ಅವ್ರ. ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಅಡುಗೆ ಮನೆಯೊಳಗೆ ಭಾಳಷ್ಟು ಕೆಲಸ ಅದಾವ ನಮ್ಗೆ. ಇವೆಲ್ಲ ಇವರು ತೆಂಗಿನಕಾಯಿ ಹೊಡ್ಯಕ್ಕೆ ಹೇಳಿದೆ. ನಾಳೆ ಶಾಂಭವಿ ಕೊಡಕ್ಕೆ ಹೊಂಟಾರ ನೋಡಿ ಎಳ್ನೀರು. ಇದು ಕೊಬ್ಬರಿ ತೆಂಗಿನಕಾಯಿ ಹೊಡೆದಿಟ್ಟು ಯಜಮಾನ್ರೆ ನಾಳೆ ದೋಸೆ ತಯಾರು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಾಳೆ ಬೇರೆ ಸಂಡೇ ಮತ್ತು ಕೆಲಸ ಭಾಳ ಇರ್ತಾವೆ. ಕೆಲಸದವರು ಮತ್ತು ಯಾರು ಬರ್ತಾರೆ ಏನು ಗೊತ್ತಾಗಲ್ಲ ಸಂಡೇ ದಿನ. ಅದಕ್ಕೆ ನಾವು ಮೊದಲೇ ಎಲ್ಲ ರೆಡಿ ಮಾಡಿ ಸ್ನಾನ ಅದು ಮಾಡ್ಕೊಂಡು ರೆಡಿ ಕೂತಿರ್ತೀವಿ. ಅದಕ್ಕೆ ನಾಳೆ ಬೇಗ ದೋಸೆ ಅಷ್ಟು ಮಾಡ್ಕೊಂಡು ಈಗ ಅದಕ್ಕೆ ನಾ ಬೇಗ ರುಬ್ಬಾಕುತ್ತೆ. ನಮ್ಮ ಅತ್ತೆ ದೇವರಿಗೂ ಊಟ ಕೊಟ್ಬಿಡ್ತೀನಿ. ಅವರು ಮಲ್ಕೊಲಿ, ಮಧ್ಯಾಹ್ನ ಮಲ್ಕೊಲಿಲ್ಲ. ಈಗೆಲ್ಲ ರುಬ್ಬಾತೇನೆ. ರುಬ್ಬೋನು ಅಪ್ಪಂದು ಎಕ್ಸಾಮ್ ಅದ, ಸೊ ಕಿರಿಕಿರಿ ಮಾಡ್ಕೊಟ್ಟು ಕೊಟ್ರೋದು ಬೇಡ ಅಂತ ಹೇಳಿ ಎಷ್ಟಾಗ್ತದೆ ಸೈಲೆಂಟಾಗಿ ಎಲ್ಲ ಶಾಂತಾಗಿ ನಾವು ಅದೇವಿ. ವಿಡಿಯೋನು ಶಾಂತಾಗಿ ಮಾಡ್ಕೊತಾ ಇದ್ದೀವಿ. ಕೊಟ್ಟು ಬಂದ್ರು ನೋಡಿ. ಅಭಿಮಾನಿಗೆ ಟೈಮ್ 8 ಗಂಟೆ ಆಗೈತಿ. ನಮ್ಮ ಅತ್ತೆಯವ್ರಿಗೆ ಊಟ ಕೊಡೋಣಂತ. 9 ಆಗ್ತೈತೆ ಅವ್ರಿಗೆ ಊಟ ಮಾಡೋ ಮಟ. ಎಲೆದು ತಿನ್ನೋದು ಮಾಡೋದು, ಔಷಧಿ ಹಾಕೋದು. ಅದಕ್ಕೆ ಮನೆಯವ್ರಿಗೆ ಊಟಕ್ಕೆ ಬಿಸನಾತೀನಿ. ಯಾಕಂದರೆ ಯಾವುದೂ ಕೆಲಸ ನಿಧಾನ ಆಗ್ಯಾವ ಅವ್ರದ್ದು. ಈಗ ಮೊದಲು ಭಾಳ ಎಲ್ಲ ಮಾಡ್ತಿದ್ರು ಅವ್ರ. ಈಗ ಹಂಗಿಲ್ಲ. ಊಟನೂ ಸಾವಕಾಶ, ಎಲೆ ತಿನ್ನೋದು ಸಾವಕಾಶ, ಮಲ್ಕೊಳ್ಳೋದು ಸಾವಕಾಶ. ಏಕ್ದಮ್ ನಿಧಾನಕ್ಕೆ ಕೆಲಸ ಆಗ್ತಾಯಿದೆ. ಸಮೂಹನ ತಳ ವಯಸ್ಸಾದ್ಮೇಲೆ ಅಮ್ಮ ಹಂಗೆ ಆಗ್ತಾಯಿದೆ. ಈಗ ವಯಸ್ಸಾಗೈತೆ ಅವರಿಗೆ. ನಮ್ಮ ಮನೆಯವ್ರಿಗೂ ಅತ್ತೆ ಜೊತೆ ಊಟ ಕೂಡಿಸ್ಬಿಟ್ಟೆ. ಊಟ ಮಾಡಿರಿ ಅಂತ ಮತ್ತು ಈರುಳ್ಳಿ ಕೊಟ್ಟಿದ್ದೆ ನೋಡಿ. ಇಲ್ಲಿ ಈರುಳ್ಳಿ ತೊಗೊಂಬಂದಿದ್ದಾರೆ. ಇನ್ನೂ ಸ್ವಲ್ಪ ತೊಗೊಂಬರೋದ. ತರಕಾರಿನೂ ಖಾಲಿ ಆಗೈತಿ. ಹಂಗೇನು ತೊಗೊಂಡ್ಕೊತೀವಿ ನೋಡಿ.
ಏನು ಹೇಳ್ತಾರೆ ನೋಡಿ. ಅತ್ತೆ ದೇವರು ಇಲ್ಲಿ ಊಟ ಕೂತಾರೆ, ಅವರು ಊಟ ಅಭಿಮಾನಿಗಳೇ. ಅತ್ತೆ ದೇವರು ಮಲ್ಕೊಂಡ್ರು, ಮಲಸಿದವ್ರಿಗೂ ಕಣ್ಣಾಗೂ ಡ್ರಾಪ್ಸ್ ಹಾಕಿದ್ದು. ಮತ್ತು 9 ಗಂಟೆ ಆಗೈತಿ ಈಗ ರಾತ್ರಿ. ಇನ್ನೂ ಅಪ್ಪು ಊಟನೂ ಮಾಡೋದಾನ. ಶಾಂಭವಿದು ಊಟ ಆಗೈತಿ. ಈಗ ಇವತ್ತಿನ ದಿನ ಈ ರೀತಿ ಇತ್ತು ನೋಡಿ ಅಭಿಮಾನಿಗಳೇ. ಮತ್ತೇನಿದೆ, ಶಾಂಭವಿದು ಹಾಸಿಗೆ ತೊಗೊಂಬಂದ್ರೆ ಬಂದಿಲ್ಲಕ್ಕೆ. ಹಾಂ ಇದೆ, ಹೌದಾ? ಶಾಂಭವಿದ ಶಾಂಭವಿ ತೊಗೊಂಡಿಲ್ಲ ಅದು. ಹಾಂ ಹೌದಾ? ಹೌದಾ? ಅಪ್ಪ ಮಗಳ ತಮಾಷೆ ನೋಡಿ ಎಷ್ಟೊಂದು ನಡೆದದ. ಅಭಿಮಾನಿಗಳೇ, ನೋಡ್ಕೊಂಬಂದಿದ್ದೀರಾ ವಿಡಿಯೋ, ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ನಾಳೆ ಭಾನುವಾರ ದಿನ ನಮ್ಮ ಮನೆ ಒಳಗೆ ಸ್ಪೆಷಲ್ ದೋಸೆ ಮತ್ತು ಚಟ್ನಿ, ಭಾಳಷ್ಟು ಕೆಲಸಗಳು. ಯಾರಾದರೂ ಭೇಟಿಯಾಗಿ ಬರೋದು, ಮತ್ತು ಕೆಲಸದವರು ಭಾಳಷ್ಟು ಎಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀವಿ. ಮತ್ತು ಭಾನುವಾರದ ಏನೇನಾಗ್ತದೆ ನೋಡೋಕೆ ನಮ್ಮ ಜೊತೆ ಹಿಂಗೆ ಇರಿ. ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸದಾ ಈ ಮನೆ ಮಗಳನ್ನು ಹಿಂಗೆ ಆಶೀರ್ವಾದ ಮಾಡಿ. ಏನಾದರೂ ಸ್ವಲ್ಪ ಮಾತಾಡಿದ್ರು ಸಹಿತ ನಿಮ್ಮ ಮನಸ್ಸಿಗೆ ಬೇಜಾರಾಗಿತ್ತಂದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಯಾರ್ರೀ ಮಗಳದ್ದು ಬೇಜಾರು ಮಾಡ್ಕೋತಾರ? ಮಗಳದ್ದು ಬೇಜಾರು ಮಾಡ್ಕೊಳ್ಳಲ್ಲ, ತಂಗಿದು ಬೇಜಾರು ಮಾಡ್ಕೊಳ್ಳಲ್ಲ, ಅಕ್ಕನ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅಕ್ಕ ಹೆಂಗಿರ್ತಾಳೆ ಅಂತ ನಿಮಗೆ ಗೊತ್ತಿರ್ತದಲ್ಲ ಅಭಿಮಾನಿಗಳೇ. ಅದಕ್ಕೆ ಇವತ್ತಿನ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ.